ಈ ದಿವಸಗಳಲ್ಲಿ ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಹೋರಾಡಿದರೂ ಕೂಡ ಮುಂದೆ ಹೋಗುವುದಕ್ಕೆ ಆಗುತ್ತಾ ಇಲ್ಲ. ಜೀವಿತದಲ್ಲಿ ಬರೀ ತಡೆಗಳೇ ವಿಘ್ನಗಳೇ ಹೆಚ್ಚಾಗಿದೆ ಎಂಬುದಾಗಿ ಚಿಂತೆಯಲ್ಲಿಯೂ ಭಾರದಲ್ಲಿಯೂ ಇರುವಂತ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವು ಹೇಳುತ್ತದೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ ಎಂಬುದಾಗಿ. ಅಂದ್ರೆ ನೀವು ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸದನ್ನ ಪ್ರೀತಿಸಿ ಕೈಗೊಂಡು ನಡೆಯುವುದಾದರೆ ಕರ್ತನ ಸಂಪೂರ್ಣವಾದಂತ ಸಮಾಧಾನ ನಿಮಗೆ ಉಂಟಾಗುತ್ತದೆ. ಆ ಸಮಾಧಾನದಲ್ಲಿ ನೀವು ಜೀವಿಸುವಾಗಲೇ ಕರ್ತನ ಸ್ಪಷ್ಟವಾದಂತ ಆಲೋಚನೆಗಳನ್ನು ಮಾರ್ಗದರ್ಶನವನ್ನು ಹೊಂದಬಹುದು. ಆ ಆಲೋಚನೆಗೆ ಅನುಸಾರವಾಗಿ ನೀವು ನಡೆಯುವಾಗ ನಿಮಗೆ ವಿಘ್ನಕರವಾದದ್ದೇನೂ ಕೂಡ ಇರದೆ ನಿಮ್ಮ ಮಾರ್ಗವು ಸರಾಗವಾಗಿರುತ್ತದೆ. ಹೊಂದಬೇಕಾಗಿರುವಂತ ಸಕಲವನ್ನು ಕೂಡ ಪೂರ್ಣವಾಗಿ ಹೊಂದುತ್ತೀರಾ. ಕರ್ತನ ನಾಮದ ಮಹಿಮೆಗೆ ನಿಮ್ಮ ಜೀವಿತವು ಸಾಕ್ಷಿಯಾಗಿ ಬದಲಾಗುತ್ತದೆ.